ಶಿವಾನಂದ ಅಂತೇಳಿ KRS ಪಟ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಏನು ಕಳೆದ ಒಂದು ವಾರದಿಂದ ಏನಪ್ಪ ಅಂದ್ರೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಏನಪ್ಪ ಅಂದ್ರೆ ಸಾಕಷ್ಟು ಏನು ಕೊಳೆತ ಆಹಾರ ಪದಾರ್ಥಗಳನ್ನು ನೀಡಿ ಏನಪ್ಪ ಅಂದ್ರೆ ಎಲ್ಲ ಯಾವ ಥರಕ್ಕೆ ಎಲ್ಲ ಏನಪ್ಪ ಅಂದ್ರೆ ಏನಂತಾರಲ್ಲ ಅಲ್ಲಿ ತರುವಂಥ ಕಾಯಿಪಲ್ಯಗಳಾಗಲಿ ಅಥವಾ ಧಾನ್ಯಗಳಾಗಲಿ ಇಂಥವೆಲ್ಲ ಏನಪ್ಪ ಅಂದ್ರೆ ನೀಡಿ ಬಡವ್ರ ಮಕ್ಕಳು ಬರ್ತಾರೆ. ನಾನು ಅಂತೀನಿ ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಹಾಸ್ಟೆಲ್ಗಳಲ್ಲಿ ಎಷ್ಟು ಒಂದು ಮಗುಗೆ 1600 ರೂಪಾಯಿ ಕೊಡ್ತದೆ ತಿಂಗಳ. ಬಟ್ ಇದು ಯಾವ ಥರಕ್ಕೆ ಇರ್ತೈತಿ, ಯಾವ ಥರ ವ್ಯವಸ್ಥೆ ಐತಿ ಮತ್ತು ಇಲ್ಲಿ ನಾನು ಕೇಳ್ಬೇಕಂತ ಹೇಳಿ ಬಂದಿದ್ದು. ಈಗ ಅವರು ಅಧಿಕಾರಿಗಳಿದ್ರೆ ನಾನು ಕೇಳಬೇಕು, ಇಲ್ಲೇ ಇದ್ದಾರೆ DD ಅವರು ಹೋಗ್ತಾರೆ, ಅವ್ರಿಗೆ ನಾನು ಕೇಳಿ ಬಿಡೋಣ, ಅವ್ರು ಲೈವಲ್ಲಿ ಕೇಳೋಣ. ಅವರು ಇದ್ದಾರೆ, ಅವರು ಹೋಗ್ತಿದ್ದಾರೆ. ಸರ್ ಏನಿಲ್ಲ, ಈಗ ತಮ್ಮ ಇಲಾಖೆಯಿಂದ ಹಾಸ್ಟೆಲ್ಗಳಲ್ಲಿ ಈಗ ದೇವರಪಿ ಹಾಸ್ಟೆಲ್ ಪರಿಸ್ಥಿತಿ ನೋಡಿದ್ರು ಮಕ್ಕಳೆಲ್ಲ ಹುಳ ಕೀಡಿ ಗೀಡಿ ಅದಾವ, ಆ ಥರ ಅದಾವ. ಮತ್ತು ಇಲ್ಲಿ ಸಾಯಿ ಪಾರ್ಕ್ಗಳು ಆಗಿದೆ ಸರ್, ಮತ್ತೆ ಹೌದಾ 2 ದಿನ ಹಿಂದೆ. ಯಾಕೆ ಇದು ಈ ಥರಕ್ಕೆ ಯಾಕೆ ಆಗೋದು ಅಂತ ವಿಚಾರ ಸರ್? ಸದ್ಯಕ್ಕಂತೂ ಎಲ್ಲ ಕಡೆ ವಿಸಿಟ್ ಆಗಿದ್ರು ಮೆಂಟಲ್ ಯೋಜನೆ ಮಾಡಿದ್ರೆ ಆಲ್ರೆಡಿ ಎಲ್ಲ ವಿಸಿಟ್ ಮಾಡೋದು. ನಾವು ಹೋಗಿ ಚೆಕ್ ಮಾಡೋದು ಸರ್. ಈಗ ಮೇಣ ಆಗಿರೋರು ಸರ್ ನಾನು ಒಂದು ವಿಷಯ ಕೇಳ್ಬೇಕೇನಂದರೆ ಸರ್, ಅದಕ್ಕೆ ಏಜೆನ್ಸಿ ಏಜೆನ್ಸಿಯನ್ನು ಇಟ್ಟಿರ್ತಾರೆ. ನೇರವಾಗಿ ಏಜೆನ್ಸಿಯವರೇ ಬಂದು ಅದನ್ನು ನಡ್ಸ್ಕೊಂಡು ಹೋಗೋಕೆ ಹೊರತಾಗಿ ಏಜೆನ್ಸಿಯವರು ಹಾಸ್ಟೆಲ್ ವಾರ್ಡನ್ಗೆ ರೊಕ್ಕ ಕೊಡ್ತಾರೆ. ಹಾಸ್ಟೆಲ್ ವಾರ್ಡನ್ ತನ್ನ ಏಟು ಕಮಿಷನ್ನ ತೊಗೊಂಡು ಕಡಿಮೆ ಹಾಕ್ತಿದ್ದಾರೆ. ಯಾರು ಮಾಡೋದು? ಯಾವ ಹಾಸ್ಟೆಲ್ದಲ್ಲಿ ಮಾಡ್ತಾರೆ ಸರ್? ದಯವಿಟ್ಟು ನಿಮಗೆಲ್ಲ ಬೇಕಾದ್ರೆ ನಾನು ಯಾವ 4 ಹಾಸ್ಟೆಲ್ ಮೊದಲು ವಾರ್ಡನ್ ದಿನಚರಿ ಮಾಡೇವಿ. 3ನೇ ತಾರೀಕು 1, 3, 5ನೇ ತಾರೀಕು ಕಂಪಲ್ಸರಿ ತೋರಿಸಿ ಸರ್ ಫುಡ್ ಕೊಡುವಂಥ ವ್ಯವಸ್ಥೆ ವಾರ್ಡನ್ಗಳು ಮಾಡಬೇಕು, ಏಜೆನ್ಸಿಯವರು ಮಾಡಬೇಕು? ಏಜೆನ್ಸಿಯವರು ಮಾಡಬೇಕು, ಅವರೇ ಮಾಡ್ತಾರೆ ಸರ್. ನಾನು ಆಗ ಪ್ರೂಫ್ ಎಲ್ಲ ರಿಕಾರ್ಡ್ ಅಲ್ಲ, ನಾನು ವಿಸಿಟ್ ಮಾಡ್ತೀನಿ ಸರ್. ಯಾವುದರಲ್ಲಿ ಏಜೆನ್ಸಿ ಇಲ್ಲ ಸರ್. ನೀವು 1, 3 ಅಥವಾ 5ನೇ ತಾರೀಕು ಮಾಡಿರಿ, ಕಂಪಲ್ಸರಿ ನಿಮ್ಗೆ ಹಾಸ್ಟೆಲ್ಗಳಿಗೆ ಹೋಗಿ ಡೋರ್ ಡೆಲಿವರಿ ಬಂದು ಯಾವ ಏಜೆನ್ಸಿ ಮಾಡ್ತಾರೆ ತಮ್ಮ ದಯವಿಟ್ಟು ನಾನು ಪರ್ಸೆಂಟೇಜ್ ಮಾಡ್ತಾರೆ. ನಾವು ಮಾಡ್ಲಾರ್ದು ಬಿಡೋದಿಲ್ಲ, ಫೋಟೋ ಸಮೇತ ಎಲ್ಲ ವಾರ್ಡನ್ಗಳೇ ಮೇಂಟೈನ್ ಮಾಡ್ತಿದ್ದಾರೆ ಸರ್. ಯಾಕಂದ್ರೆ ಪ್ರತಿಯೊಂದು ಮಗುಗೆ 1600 ರೂಪಾಯಿ ಬರ್ತೈತಿ. ಅದರಲ್ಲಿ ಏನಪ್ಪ ಅಂದ್ರೆ ಭಾಳ ಅಂದ್ರೆ ಎಲ್ಲ ಮೀಟಿಂಗ್ ಕೊಟ್ಟಿದ್ರಿ. ಹಾಂ ಹೋಗ್ಬರ್ರಿ ದಯವಿಟ್ಟು, ಒಳ್ಳೇದು. ಇವರು DD ಸರ್ ಏನಪ್ಪ ಅಂದ್ರೆ ಹೌದಾ ಡಿಸ್ಟ್ರಿಕ್ಟ್ ಆಫೀಸರ್ ಯಾರಾಗಲಿ ಇವಾಗ ಮಾತಾಡಿ ಬೇರೆ ಏನು ಉದ್ದೇಶ ಇರೋದಿಲ್ಲ ಅವ್ರಿಗೆ. KRS ಪಟ್ಟಿ ಅವ್ರು ಕಂಡ್ರೆ ಒಂದಿಷ್ಟು ಮಾತಾಡೋದೇನಿಲ್ಲ, ಎದ್ದು ಹೇಗೆ ಹೋಗೋಣ ತಂದು ಅವ್ರು ಹೋಗ್ತಾರ್ತೇಳಿ ನಾನು ಮತ್ತೆ ನಡು ಬಂದೆ. ಒಂದು ವಿಚಾರವನ್ನು ನಾನು ಸ್ಪಷ್ಟವಾಗಿ ಹೇಳಿಬಿಡ್ತೀನಿ. ಅಂದರೆ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಏನಪ್ಪ ಅಂದರೆ ಯಾವ ಥರಕ್ಕೆ ಇರುತ್ತೆ ಅಂದರೆ ಏಜೆನ್ಸಿಗಳೇ ಬಂದು ಏಜೆನ್ಸಿ ಆಗ್ತದೆ. ಏಜೆನ್ಸಿ ತೊಗೊಳ್ಳೋ ಏನಪ್ಪ ಅಂದ್ರೆ ಅವನು ಬರ್ಚಕ ಕೊಟ್ಟೆ ಬರ್ತಾನೆ. ಏಜೆನ್ಸಿ ಏನಪ್ಪ ಅಂದ್ರೆ ಏನು ಮಾಡ್ತಾನೆ ಅಂದರೆ 1600 ರೂಪಾಯಿ ಇತ್ತಂದ್ರೆ ಏಜೆನ್ಸಿ ಏನು ಮಾಡ್ತಾನೆ, ಅದರಲ್ಲಿ ಅವನು ಒಂದು 100 ರೂಪಾಯಿ ತೊಗೊಂಡು ಏನಪ್ಪ ಅಂದ್ರೆ ವಾರ್ಡನ್ಗಳ ಕೈ ಕೊಡ್ತಾನೆ 1500 ರೂಪಾಯಿ. ಆ ವಾರ್ಡನ್ ಏನು ಮಾಡ್ತಾನೆ, ಅದರಲ್ಲಿ 100 ತಿಂದ್ಕಂಡು ನಾವು ತಾಲೂಕು ಆಫೀಸರಿಗೆ ಕೊಡ್ತಾನೆ. ತಾಲೂಕು ಆಫೀಸರ್ ಅದ್ರಾಗ 100 ತಿಂದ್ಕಂಡು ಏನಪ್ಪ ಅಂದ್ರೆ ಜಿಲ್ಲಾ ಆಫೀಸರಿಗೆ ಕೊಡ್ತಾನೆ. ಹೀಗೆ ಏನಪ್ಪ ಅಂದ್ರೆ ಬರೀ ಇದು ಹೇಗಿದೆ ಅಂದರೆ ಒಂದು ಮಗುಗೆ ಭಾಳ ಅಂದರೆ 400-500 ರೂಪಾಯಿ ಮುಟ್ಟೋದೇ ಕಷ್ಟ ಹಾಸ್ಟೆಲ್ಗಳಲ್ಲಿ. ಎಲ್ಲ ಸಂತಿ ಮುಗಿದು ಲಾಸ್ಟ್ ಏನಪ್ಪ ಕೊಳ್ತಿದ್ದೆಲ್ಲ ಕಾಯಿಪಲ್ಯ ಟೊಮೆಟೊ ಉಳಿದಿರ್ತಾವ, ಅದನ್ನ ತರಕ್ಕೆ ಅವ್ರು ವಾರ್ಡನ್ಗಳು ಹೋಗ್ತಾರೆ ಡಿಗ್ಗಿ ಗುಂಪಿ ನುಸಿಗಿಸಿ. ಯಾಕಂದರೆ ಹಾಸ್ಟೆಲ್ ವಾರ್ಡನ್ಗಳು ಫುಡ್ ಕೊಡೋದು ಅಂತಂದ್ರೆ ಅಲ್ಲಿ ಇಲ್ಲ, ಪ್ರಾವಿಷನ್ ಇಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ. ಹೌದಾ? ಈ ಥರ ಇದ್ದಾಗ ಈ ಏಜೆನ್ಸಿಗಳು ಏನಪ್ಪ ಅಂದ್ರೆ ಏಜೆನ್ಸಿಗೆ ಏನು ಬೇಕಾದ್ರೆ ಸುಮ್ಮನೆ ಮನೆಯಾಗ ಕೂತನಪ್ಪ ಆರಾಮಲ್ಲ, ನಾನೇ ಹೋಗಿ ಅದೆಲ್ಲ ಫುಡ್ ಕೊಡಲಿ, ಅದು ಮಾಡಲಿ, ಎಲ್ಲ ಮಾಡಲಿ ತಂದಿದ್ದೇನೆ. ಅವ್ನಿಗೆ ಏನಂದರೆ ಆರಾಮಾಗಿ ನಾನು ಕೂತಲ್ಲೇ ನನಗೆ ಒಂದು ಸ್ವಲ್ಪ ಲಂಚ ಸಿಗ್ತೈತಿ ಸಾಕು ತಂದು ಕೂತಿರ್ತಾನೆ. ಆದರೆ ಇದು ದೇವರಪುರಿಗೆ ಏನಪ್ಪ ಅಂದ್ರೆ ಹಾಸ್ಟೆಲ್ಗಳಲ್ಲಿ ಹೌದಾ ಮೆಟ್ರಿಕ್ ಪೂರ್ವ ಬಾಲಕಿಯರ ಐತಿ, ಅಲ್ಲಿ ಹಾಸ್ಟೆಲ್ಗೆ ಯಾರು ಹೋಗ್ತಾರಪ್ಪ? ಈಗ ಹೇಳಿ ನಾತೀನಿ ಮಹಾರಾಷ್ಟ್ರಕ್ಕೆ ದುಡ್ಯಾಕೆ ಹೋಗು ಬಡ್ರು ತಂದೆ ತಾಯಿ ಮಹಾರಾಷ್ಟ್ರ ದುಡ್ಯಾಕೆ ಹೋಗ್ತಾವ, ಮಕ್ಕಳಿಗೆ ಏನಪ್ಪ ಸಾಲಿ ಕಲಿದಾಗಲತ್ತೇಳಿ ಇಲ್ಲಿ ಹಾಸ್ಟೆಲ್ಲ ಬಿಡ್ತಾರೆ. ಬಡ್ರ ಮಕ್ಕಳನ್ನೆಲ್ಲ ಅದಾವದ ದಲಿತರ ಮಕ್ಕಳು, ಅಲ್ಪಸಂಖ್ಯಾತರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, ನಮ್ಮ ಬಡವ್ರ ಮಕ್ಕಳೇ ಹೋಗೋದು ಹಾಸ್ಟೆಲ್ಗೆ. ದೊಡ್ಡವ್ರು ಶ್ರೀಮಂತರ ಮಕ್ಕಳು ಯಾರು ಹೋಗಲ್ಲ, ಎಲ್ಲ ಹೊರದೇಶದಾಗ ಕಲಿತಿರ್ತಾರೆ. ಮತ್ತು ಬಡವರು ಕೊಟ್ಟಂಥದ್ದು ಸರ್ಕಾರ ಸೌಲಭ್ಯಗಳನ್ನು ನೀವೆಲ್ಲರೂ ಏನಪ್ಪ ಅಂದ್ರೆ ಗುಂಪಾಗಿ ಕುತ್ಕೊಂಡು ಮೈತೀರಿ ಅಂದರೆ ಯಾಕೆ ವಿಚಾರನ ಹೇಳ್ತೀನಿ. ನಾನು ಮಾತಾಡಲ್ಲ ಇದನ್ನು. ನಾನು ಯಾಕೆ ಹೇಳ್ತಂದ್ರೆ ಅಲ್ಲಿ ಬಡವ್ರ ಮಕ್ಕಳು ಇರ್ತಾರೆ ಹೌದಾ, ಒಳ್ಳೆ ಆಹಾರ ಕೊಡ್ರಿ, ಅದು ಪಾಪ ತಡ್ತೈತಿ ನಿಮಗೂ ಏನಪ್ಪ ಅಂದ್ರೆ. ಹಾಗಾಗಿ ಇದು ಈಗ ಸಾಯಿ ಪಾರ್ಕ್ ಅದು ಇದೆ ಹೌದಾ, ಇಲ್ಲಿ ಮೆಟ್ರಿಕ್ ನಂತರದ ಒಂದು ಐತಿ ಹಾಸ್ಟೆಲ್ಲು, ಅದು ಅಲ್ಲಿ ಸಮಸ್ಯೆ ಆಗೈತಿ ಹೌದಾ. ಇದು ಒಂದೇ ಅಲ್ಲ, ಇದು ಇವ್ರು ಹೇಳ್ತಿದ್ರೆ ಏನಪ್ಪ ಅಂದ್ರೆ ಇಲ್ಲ ಏಜೆನ್ಸಿಯೇ ಬಂದು ಏನಪ್ಪ ಅಂದ್ರೆ ಫುಡ್ ಸಪ್ಲೈ ಕೊಡ್ತಾನ ಅಂತಂದು ಹೇಳಿ ನಾನು ನೇರ ಎಲ್ಲ ಹಾಸ್ಟೆಲ್ಗಳಿಗೆ ಭೇಟಿ ಕೊಟ್ಟು ನೋಡ್ತೀನಿ ಹೌದಾ. ಇದು ನಮ್ಮ ಬಿಜಾಪುರಲ್ಲಿ ಇಡೀ ಕರ್ನಾಟಕದಲ್ಲಿ ಏಜೆನ್ಸಿಗಳು ಯಾರು ಕೊಟ್ಟು ನಡೆಸಲ್ಲ, ನನಗೆ ಗೊತ್ತಿಲ್ಲ. ಹಾಸ್ಟೆಲ್ ವಾರ್ಡನ್ಗಳು ನಡೆಸ್ತಾರೆ. ನಮ್ಗೆ ಯಾರು ಗೆಳೆಯರು ಹಾಸ್ಟೆಲ್ ವಾರ್ಡನ್ಗಳು ಇಲ್ಲೋ, ತಾಲೂಕು ಆಫೀಸರ್ ಪರಿಚಯ ಇಲ್ಲೋ, ನಮ್ಮ ಗೆಳೆಯರು ಯಾರು ತಹಸೀಲ್ದಾರ್ ಯಾರು ಇಲ್ಲ, ನಮಗೇನು ಪರಿಚಯ ಇಲ್ಲ ಇಲಾಖೆದು. ಹೀಗಾಗಿ ಏನಪ್ಪ ಅಂದ್ರೆ ಇದು ಎಲ್ಲ ಕಡೆ ಇದೆ. ಹಾಗಾಗಿ ಏಜೆನ್ಸಿಗಳೇನಪ್ಪ ಅಂದ್ರೆ ಅದನ್ನು ಏಜೆನ್ಸಿಯನ್ನು ನಡೆಸ್ಬೇಕೇನಪ್ಪ ಅಂದ್ರೆ, ಬಟ್ ಏಜೆನ್ಸಿ ಏನಪ್ಪ ಅಂದ್ರೆ ಅವ್ರು ನಡೆಸಲ್ಲ. ಅವ್ರೇನು ಮಾಡ್ತಾರೆ, ಕೊಟ್ಟಿದ್ದೀವಿ ಅದು ಮಾಡಿದ್ವಿ ಅದೊಂದು ಬೇರೆ, ಅದೊಂದು ಇರ್ತಾವೆ ಚೆನ್ನಾಗಿರು ಡೀಲ್ ಮಾಡ್ಕೊಳ್ಳೋದೆಲ್ಲ ಗೊತ್ತೈತೆ ನನಗೆ. ಆಮೇಲೆ ಇಲ್ಲಿ ಬರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸಾಕಷ್ಟು ಏನಂತಾರಲ್ಲ SST ಜನಕ್ಕೆ ಸಮುದಾಯಕ್ಕೆ ರೋಡ್ಗಳು ಬಂದಿರ್ತಾವೆ, ಅದರಲ್ಲೇ ಕಂಡಾಬಿಟ್ಟು ತಿನ್ನಿರಿ, ನಾವೇನು ಬೇಡಲ್ಲ. ಅದ್ರ ತಿನ್ನಿರಿ, ನೆಲದಾಗಾರ ತಿನ್ನಿರಿ, ಕಟ್ಟಡದಾಗಾರ ತಿನ್ನಿರಿ, ಅದರ ತಿನ್ನಿರಿ. ಮಕ್ಕಳು ಕೊಡುವಂಥ ಆಹಾರದಾಗ ತಿಂತೀರಿ ಅಂದ್ರೆ ಎಷ್ಟು ಬಿಟ್ಟು ನಿಂತೀರಿ 3 ಹೊತ್ತು ನನಗೆ ಗೊತ್ತಾಗಲೈತಿ. ಅವ್ರಿಗೆ ಬಂದಿದ್ದು ಅವ್ರಿಗೆ ಕೊಡಲ್ಲ, ಅದನ್ನು ತಿಂದ್ಕೊಂಡು ನಿಮ್ಮ ಮನೆಗೆ ಹಾಕೋತೀರಿ. ನಿಮ್ಮ ಮನ್ಯಾಗ ಮಕ್ಕಳು ನೀವು ಚಲೋ ಇರ್ತಾನ
ನಿಮ್ಮ ಮಕ್ಳಿಗೆ ಏನೋ ಆರಾಮ್ ತಪ್ಪಿ ಏನು ನಾವೇನು ಬಯಸಲ್ಲ ಅದನ್ನು. ಆದರೆ ಈ ಥರಕ್ಕೆ ಏನಪ್ಪ ನಿಮಗೂ ಅದು ಪಾಪ ತಡ್ತೈತಿ ಹೌದಾ. ಹಾಗಾಗಿ ಅದನ್ನು ಆ ಥರ ನಡ್ಕೋಬಾರ್ದು. ಮತ್ತು ಡಿ ಡಿ ಅವರಿಗೆ ನಾನು ಕೇಳ್ಬೇಕು ಮಾಡಿದ್ದೆ, ಡಿಸ್ಟ್ರಿಕ್ಟ್ ಆಫೀಸರ್ಗೆ. ಅವರು ಏನು ಹಂಗೆ ಹೋದ್ರು ಬೇಗ ಅಂತೇಳಿ. ಹಾಗಾಗಿ ಇದು ನಿಮಗೆ ಇಲಾಖೆಯನ್ನು ನಾವು ತೋರಿಸ್ತಿದ್ದೀವಿ. ಈಗ ಇಲಾಖೆ ಒಳಗಡೆ ಹೌದಾ ಯಾರಾದರೂ ಇದ್ದರೆ ಅವ್ರಿಗೆ ಮಾತಾಡ್ಸ್ಬೇಕಂತೇಳಿ ಒಳಗಡೆ ಇದ್ದು ಬನ್ನಿರಿ ಒಳಗೆ ಅವ್ರಿಗೆ ಮಾತಾಡ್ಸೋಣ. ಅವರು ಸರಿಯಾಗಿ ಮಾಹಿತಿ ಹೇಳಿಲ್ಲ ನನಗೆ. ನಾನು ಯಾಕಂದ್ರೆ ಈಗ ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೇನೆ ಇಲ್ಲಿ ಇರ್ತಕ್ಕಂಥದ್ದು. ಇದು ಹೆಂಗಂದ್ರೆ ತಾಲೂಕು ಆಫೀಸರ್ಗಳು ಸರ್ಕಾರದ ಏನಪ್ಪ ಗಾಡಿಯನ್ನು ಬಿಟ್ಟು ತಮ್ಮ ಪ್ರೈವೇಟ್ ಗಾಡಿಯನ್ನು ತೊಗೊಂಡು ಹೋಗ್ತಾರೆ. ಅದೆಲ್ಲ ಗೊತ್ತಿದ್ರು ಸಟಕ್ಕೆ ಪುಣ್ಯಾತ್ಮ ಏನಪ್ಪ ಅಂದ್ರೆ ಏನೋ ಒಂದು ಕ್ರಮ ತೊಗೊಳತ್ತಾ ಇರಲ್ಲ. ಸರ್ಕಾರದ ಗಾಡಿ ಅಂತ ಹೋಗ್ಬೇಕ್ರಿ, ಸರ್ಕಾರ ವೆಹಿಕಲ್. ಸರ್ಕಾರಿ ಅಧಿಕಾರಿಗಳು ಪ್ರಶ್ನೆ ಮಾಡಕ್ ಬಂದ್ರೆ ಅವ್ರು ಒಂದು ಏನು ಕಲ್ತಾರಪ್ಪ ಅಂತಂದ್ರೆ ನೀವು ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಪಡಿಸಾತಿರತ್ತ ನಮ್ಯಾಗ ಕೇಸ್ ಮಾಡ್ದ ಅಂತ ಹೇಳ್ತಾರೆ. ಇಂಥ 10 ಕೇಸ್ ಅವ್ರು ತಲೆ ಕಟ್ಸೋಲ್ಲ. KRS ಪಕ್ಷದ ಮೇಲೆ 200-300 ಕೇಸ್ ಅದಾವ. ನೀನ 3,000 ಹಾಕೋದ್ರ ಸಟಕ್ಕೆ ನಮ್ದೇನು ಈಗ ಅಳಿಗಾಡ್ಸಕ್ಕಾಗಲ್ಲ ಏನೂ ಅಳಿಗಾಡಕ್ಕಾಗಲ್ಲ. ಯಾಕಂದ್ರೆ ನಾವೆಲ್ಲ ಸೈನಿಕರಾಗಿ ನಮ್ಮನ್ನು ಹುಟ್ಟಾಕಿದ್ದು, ನಮ್ಮ ಅಧ್ಯಕ್ಷರು ಸೈನಿಕರಾಗಿ ನಮ್ಮನ್ನು ಹುಟ್ಟಾಕಿದ್ದು. ಏನೋ ಕಾರ್ಯಕರ್ತರು ಅಲ್ಲ, ಏನು ಕಾರ್ಯಕರ್ತರು ಹಿಂಗೆ ಬಂದು ಉಪವರ್ಷ ಹೋಗ್ತಾರತ್ತೆ ಆ ಥರಕ್ಕಲ್ಲ. ಹಾಗಾಗಿ ನಾವು ಜೀವನರತನ ಒಂದಷ್ಟು ಒಳ್ಳೆ ಕೆಲಸ ಮಾಡೋಣ ಅಂತೇಳಿ ಮತ್ತೆ ಇಲ್ಲಿ ಯಾರಿದ್ದಾರೆ ಅಧಿಕಾರಿಗಳಿಗೆ ಕೇಳೋಣ. ಹಾಗೆ ಬನ್ನಿ ಪ್ಲೀಸ್. ಇದು ಸಮಾಜ ಕಲ್ಯಾಣ ಇಲಾಖೆ. ನೀವು ಹೌದಾ ಅದನ್ನು ಕೊಟ್ಟರೆ ಅವ್ರು ಮಾಡ್ತಾರೆ. ಅದನ್ನು ಚಾಲೂ ಮಾಡ್ರಿ, ಅಲ್ಲಿ ಕೊಟ್ಟರೆ ಅವ್ರಿಗೆ ಅದನ್ನು ಮಾಡಿರಪ್ಪ ದಯವಿಟ್ಟು ಪ್ಲೀಸ್. ಇಲ್ಲಿ ಯಾರು ಅಧಿಕಾರಿ ಇದ್ದಾರೆ ಅದನ್ನು ಮಾತಾಡ್ಸೋಣ. ಮೇಡಮ್ ಅವರಿಗೆ ಇವ್ರ ರಿಚಾರ್ಜ್ ಯಾರು ಪ್ಲೀಸ್ ಸರ್ ಇದ್ದಾರೆ. ಹಾಂ ಬಂದಿರೋ ID ಕಾರ್ಡ್ ಎಲ್ಲ ಹಾಕಿದ್ದಾರೆ ಪುಣ್ಯಕ್ಕೆ ಅಂತ ಯಾವುದೋ ಒಂದು ಏನೋ ಗೊತ್ತಿಲ್ಲ ಸರ್. ನಾನು ಶಿವಾನಂದ ಹೇಳ್ತೀವಿ KRS ಬಗ್ಗೆ ರಾಜಕಾರಣ ಕಾರ್ಯದರ್ಶಿ ಕೆಲಸ ಮಾಡ್ತೀನಿ ಸರ್. 1-2 ವಿಚಾರಗಳು ತಮ್ಮ ಹತ್ರ ಹೇಳಬೇಕು. ನೇರವಾಗಿ ಕನ್ನಡ ಜನನೂ ಹೋಗ್ತಿರ್ತಾರೆ. ಹಾಗಾಗಿ ಸರ್ ನಿಮ್ಮ ಇಲಾಖೆಯಲ್ಲಿ ಮನೆ ಹಾಸ್ಟೆಲ್ ಸಮಸ್ಯೆ ಇತ್ತು. ಯಾವುದು ದೇವ್ರ ಪೂರ್ತಿ ಬಡವ್ರ ಮಕ್ಳು ಏನಪ್ಪ ಅಂದ್ರೆ ಅಲ್ಲಿ ಉಂತಿರ್ದಾರ ಎಲ್ಲ ಹುಳಗಳ ಬಿದ್ದಿವದ ಸರ್. ನಾನು ಹಾಕಿದ ಕಳಿಸ್ಬಿಡ್ಲೇನಪ್ಪ. ಮತ್ತೆ ಈಗ ನಿನ್ನೆ ಸಾಯಿ ಪಾರ್ಕ್ ಹಾಸ್ಟೆಲ್ದಲ್ಲಿ ಆಗಿದೆ ಸರ್. ನಾನು ಅಂತೀನಿ ಉಡುತ್ತವ್ರು ಏನಾದ್ರೂ ಆಗಲಿ ಸುಳ್ಗಾಡ್ ರೋಡ್ ನಗರ ತಿನ್ಲಿ ಬಿಲ್ಡಿಂಗ್ದಾಗ ತಿಂದಾರೆ ಮಕ್ಳು ಕೂಡ ಆಹಾರದಾಗ ತಿಂದ್ರೆ ಅದು ಯಾವ ಥರ. ಮತ್ತೆ ಇನ್ನೊಂದೇನು ಸರ್, ನಿಮ್ಮ ಅಧೀನದಲ್ಲಿ ಇರ್ತಕ್ಕಂಥ ಹಾಸ್ಟೆಲ್ ವಾರ್ಡನ್ಗಳು ಹಾಸ್ಟೆಲ್ಗೆ ಫುಡ್ ತರಕ ಅವ್ರಿಗೆ ಪ್ರಾವಿಷನ್ ಆಯ್ತು ಇಲ್ಲ ಸರ್? ಅವರೇ ಎಲ್ಲ ಕಾಯಿಪಲ್ಲೆ ಅವ್ರ ಸಂತಿ ಮಾಡಕ್ಕೆ ಅವಕಾಶ ಇತ್ತು. ಮತ್ತೆ ಅವರೇ ಸಂಬಂಧಪಟ್ಟಂತೆ ಅಲ್ಲೇನು ಅವ್ರ ಟೆಂಡರ್ದಾಗ ಇರ್ತಾರಲ್ರಿ ಅವ್ರ ತಮ್ಮ ಪೂರೈಕೆ ಮಾಡ್ಬೇಕು. ಯಾವ್ದಾರ ಹಾಸ್ಟೆಲ್ ಆ ಥರ ಮಾಡ್ತಿದಾರ ಸರ್? ಇಲ್ಲ ಆ ವಿಷಯದಲ್ಲಿ ನೀವು ತಾಲೂಕು ಆಫೀಸರ್ ಕೇಳಬೇಕು. ನಾನು ಯಾಕಂದ್ರೆ ಆ ನೇರ ನಿಯಂತ್ರಣ ಅಧಿಕಾರಿ ಬರೋದ್ರಿಂದ ಕೆಲಸ ಮಾಡೋದಲ್ಲ ಸರ್ ತಾಲೂಕು ಆಫೀಸರ್. ನಮ್ಗೆ ರಿಪೋರ್ಟ್ ಬರ್ತಿರ್ತಾವಂದೆ. ಬಟ್ ನಾವು ಬಟ್ ವಸತಿನಲ್ಲಿ ನಾ ಭೇಟಿ ನೀಡಿ ನಾ ಮಾಡುವಂತ ನನ್ನ ಇದಿಲ್ಲ. ಒಳ್ಳೇದು, ಅದು ಒಳ್ಳೇದು. ಆದ್ರೆ ನಾನು ಹೇಳ್ತೀನಿ ಎಲ್ಲ ವಾರ್ಡನ್ಗಳೇ ನೋಡ್ಕೊಳ್ತಿರ್ತಾರ. ವಾರ್ಡನ್ಗಳಿಗೆ ಅದು ಅವಕಾಶನೇ ಇಲ್ಲ. ವಾರ್ಡನ್ ನಾವು ಏನ್ ಮಾಡ್ತಾನದ ಸಂಜೆ ಕಡೆ ಹೋಗ್ತಾನೆ ಎಲ್ಲ ಕೊಳತ್ ಟೊಮ್ಯಾಟೊ ಓಡಾಡ್ತಾನ ಇಡ್ತಾನೆ. ಮತ್ತೆ ಮಕ್ಕಳಿಗೆ ಸಮಸ್ಯೆ ಆಗ್ತಿದ್ದಾವೆ. ಅದಕ್ಕೆ ಸರ್ಗೆ ಮಾತಾಡ್ಸ್ಬೇಕು. ಸರ್ ಇಲ್ಲ ಅಂದ್ರು. ಅದಕ್ಕೆ ನಿಮ್ ಜೊತೆ ಮತ್ತೆ ಅವ್ರೇನೋ ಮೀಟಿಂಗ್ ಇದೆ ಅಂತ ಹೇಳಿದ್ರು. ಸ್ವಲ್ಪ ಮಾಹಿತಿ ಆದ್ರು ಇನ್ನೂ ಸಾಕಷ್ಟಿದೆ. ಇನ್ನೊಂದೇನಂದ್ರೆ ನಿಮ್ಮ ನೀವು ಹೆಚ್ಚಿನ ವಿಷಯಕ್ಕೆ ಸಂಬಂಧಪಟ್ಟ ಸಾಹೇಬ್ರೆ ಅಲ್ಲಿ ಯಾರಿಗಾರೊಬ್ರು ಮಾತಾಡೋದು. ನಿಮ್ಮ ಹೆಸರು ಏನು ಗೊತ್ತಾಗಲಿ ಸರ್? ಮಂಟೂರ್ ಸರ್. ದಯವಿಟ್ಟು ID ಕಾರ್ಡ್ ತರ್ಸ್ಕೊಡಿ ಸರ್. ಹೆಸರು ಹಾಕಿದ್ರು ಪುಣ್ಯ. ID ಕಾರ್ಡ್ ತರ್ಸ್ಕೊಬೇಕು ಸರ್ಕಾರದ ಅಲ್ಲ ಕಿಶದಲ್ಲಿ ಇಡೋಕ್ಕಿಲ್ಲ, ಹಾಕೋಬೇಕು ದಯವಿಟ್ಟು. ಯಾಕಂದ್ರೆ ದಯವಿಟ್ಟು ID ಕಾರ್ಡ್ ತರ್ಸ್ಕೊಳ್ರಿ. ಮತ್ತೆ ಯಾಕಂದ್ರೆ ಈಗ ನಿಮ್ಮಲ್ಲಿ CDPOಗಳು ಎಲ್ಲ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳೇ ತಮ್ಮ ಸ್ವಂತ ವೆಹಿಕಲ್ ಅಂತ ಹೇಳ್ತಾರೆ. ಅದಕ್ಕೆ 45,000 ಬಿಲ್ ತಗೊಳ್ತಿದ್ದಾರೆ. ಇದು ಜನಕ್ಕೆ ಗೊತ್ತಲ್ಲಿ. ಯಾಕಂದ್ರೆ ಜನಕ್ಕೆ ಗೊತ್ತಾಗಬೇಕಂದ್ರೆ ಇಲ್ಲೇ ಈ ಬಿಜಾಪುರ ತಾಲೂಕು ಅಧಿಕಾರಿಗಳು ಇದ್ದಾರೆ. ತಮ್ಮ ಸ್ವಂತ ಗಾಡಿ ತೊಗೊಂಡು ತಿರ್ಗಾಡ್ತಾರೆ ಸರ್. ಮದುವೆ ಮುಂಜೆ ಎಲ್ಲ ಹೋಗ್ತಾರ ಆ ಸ್ವಂತ ಗಾಡಿನೇ. ಮತ್ತೆ ಎಲ್ಲೋ ಬೋರ್ಡ್ ಗಾಡಿ ಸರ್ಕಾರ ಕೊಟ್ಟಂತ ಗಾಡಿಯನ್ನು ತೊಗೊಂಡು ತಿರ್ಗಾಡಲ್ಲ. ಮತ್ತೆ ಅವ್ರು ಯಾರಾದ್ರು ಬಂದ್ರೆ ಅವ್ರು ಬೇಡ ಅಂತಾರ. ಅದಕ್ಕೆ ಅದನ್ನ ನಾವು ತಡೆಗಟ್ಟಕ್ಕಾಗಿಲ್ಲ ಸಾಹೇಬ್ರಿಗೆ. ಅದಕ್ಕೆ ಕೇಳ್ಬೇಕಂದ್ರೆ ನಾನು ಹೋದ್ರಲ್ಲ. ಮತ್ತೆ ಇಷ್ಟೆಲ್ಲ ತಳಗಡೆ ಇಷ್ಟೆಲ್ಲ ನಡೀತಾ ಇದ್ರು. ಮತ್ತೆ ಅಧಿಕಾರಿ ವರ್ಗ ಇರಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಕಂಟ್ರೋಲ್ ಮಾಡ್ಬೇಕಲ್ಲ, ಹೇಳ್ಬೇಕಲ್ಲ ಅಷ್ಟು. ಮತ್ತೆ ಇದಕ್ಕೆ ಏನ್ ಪರಿಹಾರ ನಾವು ಯಾರನ್ನು ಕೇಳಬೇಕು? ದಯವಿಟ್ಟು ನಾವು ಅದನ್ನ ಯಾಕಂದ್ರೆ ಈಗ ದಯವಿಟ್ಟು ಅದನ್ನ ಯಾಕಂದ್ರೆ ಮಾಡ್ರಿ ಈಗ ಸರ್. ಯಾಕಂದ್ರೆ ಮತ್ತೆ ಪದೇ ಬಂದು ಮಾಡ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಕೊಡೋದ್ರಾಗ ಆಗ್ಬಾರ್ದು. ನೀವು ಹೇಳಿದ್ದನ್ನ ಸಾಹೇಬ್ ಗಮನ ತರ್ತಾನೆ. ಭೇಟಿ ಇಲ್ಲ ಆಗಿದೆ ಅಂದ್ರೆ ಬಹಳಷ್ಟು ಸಮಯ ನೀಡಲಿಲ್ಲ ಅವರು. ನಾನು ಬೇರೆ ಕಡೆ ಹೊಂಟಿದ್ದೀನಿ ಸರ್. ಅದಕ್ಕಂದ್ರು ಅವರು ಹೇಳಿದ್ರು ಏನಪ್ಪ ಹಾಸ್ಟೆಲ್ದಲ್ಲಿ ಏನಪ್ಪಾ ಅಂದ್ರೆ ಈ ತರ ವಾರ್ಡನ್ಗಳಲ್ಲಿ ನಡೆಸ್ತಾ ಇಲ್ಲ, ಏಜೆನ್ಸಿನೇ ತಂದು ಕೊಟ್ಟಿದ್ದಾರೆ ಅಂತ ಅವರೇ ಹೇಳಿದ್ರು. ಸರಿ ಆಯ್ತು, ನಾವು ವಿಸಿಟ್ ಮಾಡ್ತೀವಿ ಸರ್. ನಾನು ಒಂದು 2-3 ಹಾಸ್ಟೆಲ್ಗೆ ಹೋಗಿ ವಿಸಿಟ್ ಮಾಡ್ಕೊಂಡೆ. ನಾನೇ ಲೈವ್ ಮಾಡಿದ್ದೆ. ಲೈವ್ ಮಾಡಿ ತೋರಿಸ್ತೀನಿ ಜನಕ್ಕೆ, ಗೊತ್ತಾಗಲ್ಲ ಯಾರು ಬರ್ತಾರೆ. ಅದಕ್ಕೆ ಸರಿ ಒಳ್ಳೇದಾಗ. ಈ ಮಂಟೂರ್ ಸರ್ ಏನಪ್ಪ ನಮ್ಮ ಜೊತೆ ಈಗ ಮಾತಾಡಿದ್ರು. ಬಟ್ ಸರಿ ಇವರು ಸಮಯ ಏನಾಗಿದೆ. ಇಲ್ಲಿ ಹೋಗ್ಯಾರ ಮೀಟಿಂಗ್ ಅಂತಾರೆ ಏನಾದ್ರು. ಇಲ್ಲೊಂದು ಕುರ್ಚಿ ಖಾಲಿ ಐತಿ, ಯಾರು ಇರಲ್ಲ ಇಲ್ಲಿ. ಯಾಕೆ ಯಾರು ಬಂದ್ರು ಹೋದ್ರು ಯಾರು ಕೇಳಲ್ಲ. ಯಾಕೆ ಕೇಳಲ್ಲ ಅಂದ್ರೆ ನಮ್ಗೆ ಯಾರು ಕೇಳ್ತಾರೆ ಇಲ್ಲಿ. ಬಹುಶಃ ಸ್ಟಾಪ್ನವ್ರು ಏನಪ್ಪ ಅಂದ್ರೆ ರಜೆ ದಿನ ಆದರೂ ಏನೂ ಗೊತ್ತಿಲ್ಲ. ಖಾಲಿ ಚೇರ್ ತೋರಿಸ್ರಿ ಪಲ್ಲಿಟ್ಟು
ಅಲ್ಲಿ ಒಂದು ಸ್ಟಾಪ್ ಇಲ್ಲ. ಸಮಯ ಎಷ್ಟಾಗೈತಿ? ಸರ್ ಎರಡು ಚೇರ್ ಖಾಲಿನೇ ಇದಾವೆ ಸರ್. ಈ ಕಡೆ ಎರಡು ಅದಾವೆ. 3 ಆಗಿದೆ ಸರ್. 2:50 ಆದರೂ ಅಧಿಕಾರಿಗಳು ಇಲ್ಲ ಅಂದ್ರೆ ಇಲ್ಲ 50 ಒಟ್ಟೆ 5 ನಿಮಿಷ ಕಮ್ಮಿ ಆಗ್ತದೆ ಸರ್. ಒಟ್ಟೆ ಮಲ್ಲಗೌಡ ಬಿರಾದಾರದಿದ್ದಾರೆ ಲೆಕ್ಕಾಧೀಕ್ಷಕರು. 3 ಗಂಟೆ ಆಯಿತು. ಅವ್ರು ರಜೆ ಮೇಲೆ ಇದ್ದಾರೋ ಅಥವಾ ಏನಿದ್ದಾರೆ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಯ ಮಿನಿಸ್ಟ್ರು ಸಚಿವರು ಅದಿರಲ್ಲ. ಸ್ವಲ್ಪ ಜೀವಂತ ಒಂದು ಸ್ವಲ್ಪ ಕಣ್ ತಗೊಂಡು ನೋಡ್ರಿ ಈ ಇಲಾಖೆ ಕಡೆ. ನೋಡ್ಬೇಕಲ್ಲ. ಹೌದಾ? ಅಲ್ಲಿ ಕುತ್ಕೊಂಡು ಬ್ಯಾಂಕೋದಾಗ ಹಗಲು ರಾತ್ರಿ ಮೀಟಿಂಗ್ ಅಂತೀರಿ. ಎದ್ರ ಮೀಟಿಂಗ್ ತೊಗೊಂಡು ಇದನ್ನೇ ಸುಧಾರಿಸೋಕ್ಕಾಗಲ್ಲ ಇದ್ದೀನಿ ಮನೆ ಬರ್ಕ. ಹೌದಾ? 3 ಗಂಟೆ ಆದರೂ ಇಲ್ಲ. ಇಲ್ಲೊಬ್ರು ಇದ್ದಾರೆ ಸರ್, ಪರವಾಗಿಲ್ಲ. ಇದನ್ನು ನೋಡ್ರಿ 3 ಗಂಟೆ ಆಯ್ತು. ಯಾರಿದ್ದಾರೆ ಇಲ್ಲಿ? ಇದನ್ನು ತೋರಿಸ್ರಿ. ಯಾರು ಹೆಸರಿಲ್ಲ, ನೇಮ್ ಇಲ್ಲ ನೀವು ಸರ್ ಅದಾರೆ ಇಲ್ಲಿದೆ. ಸವಿತಾ ಭಾವಿ ಮೇಡಮ್ ಅವರಿದ್ದಾರೆ, ಮತ್ತೆ ಮಲ್ಲಿನಾಥ್ ಸೊಲ್ಗಾರ್ ಮೇಡಮ್ ಅವರಿದ್ದಾರೆ. ಸರ್ ಒಳ್ಳೆಯದ ಸರ್. ಇಲ್ಲಿ ಇಲ್ಲ, ಇದು ಮೇಡಮ್ ಅವರಿಲ್ಲ. ಇವರು ರಜೆನಾಗ ಎಷ್ಟು ಮಂದಿ ಇದ್ದಾರೆ ಇಲ್ಲಿ ಕೇಳೋ ಅಂತ ಹೇಳಿ. ಯಾಕಂದ್ರೆ ಎಲ್ಲ ಸರ್ ಕೂತಿದ್ದಾರೆ. ಒಳ್ಳೆಯದ. ಇದನ್ನು ತೋರಿಸ್ಬೇಕು. ಯಾರು ಸರ್ ಇವ್ರು ರಜೆ ಮೇಲೆ ಇದ್ದಾರಾ? ಈಗ ಸಾಹೇಬ್ರಿಗೆ ಹೋಗ್ಯಾರ, ಅವ್ರು ಹೋಗೋಣ ಈಗ ಹೌದ್ರಿ? ಸಾಹೇಬ್ರೆ ಹೋಗುತ್ತೆ 3 ಗಂಟೆಗೆ ಹೋಗ್ಯಾರ. ಅವ್ರು ಯಾರಿಗೆ ಊಟಕ್ಕೆ ಹೋಗ್ಬೇಡ ಸಾಹೇಬ್ರು. ಅಲ್ಲಿಗೆ ಊಟಕ್ಕೆ ಮೇಲ್ಗಡೆ ಊಟ ಮಾಡ್ತಾರೆ. ಒಬ್ಬರು ಮನೆಗೆ ಹೋಗ್ತಾರೆ, ಅವ್ರು ಹೋಟೆಲ್ದಾಗ ಇರ್ತಾರೆ. ಹೌದ್ರಿ? ಅಂದ್ರೆ ಮೇಲ್ಗಡೆ ಇದ್ದಾರೆ ಅಲ್ಲ. ನಾನು 3 ಗಂಟೆ ಆಯ್ತಲ್ಲ, ಸಾಹೇಬ್ರು ಏನಪ್ಪ ಅಂದ್ರೆ ಊಟನೂ ಬೇಡ ಅಂತ ನಿಮ್ಗೆ ಗೊತ್ತಾಗಿ ಇಲ್ಲಿ. ಯಾಕಂದ್ರೆ ಅವ್ರು ಇರ್ತಾನೆ, ಏನ್ರಿ ಕೆಲಸ ಇರ್ತಾರೆ ಕರೀತಾರೆ ನಮ್ಮ ಕ್ಲಾರ್ಕ್ಗಳಿಗೆ. ಏನಿರ್ತಾರೆ ಅದಕ್ಕೆ ನಾ ಇಲ್ಲಿ ಇರ್ತೀನಿ, ನೀವು ಊಟಕ್ಕೆ ಹೋದ್ರೆ ಹೆಂಗೆ ಮಂದಿಗೆ ತ್ರಾಸ ಆಗ್ತದೆ. ಸರ್ ಒಳ್ಳೇದು. ಯಾಕಂದ್ರೆ ಬಹಳಷ್ಟು ಮಂದಿ ಇಲ್ಲ. ಏನು ರಜೆ ಇದ್ದಾರೆ ಇಲಾಖೆ ನಿಮಗೆ ಸಾಕಷ್ಟು ಸರ್ಕಾರ ಸೌಲಭ್ಯಗಳು ಇವೆಲ್ಲ ಬರೀದಾವೆ. ಒಳ್ಳೆ ಕೆಲಸ ಸರ್ಕಾರ ಸಾಕಷ್ಟು ಕೊಡ್ತೈತೆ ಸೌಲಭ್ಯಗಳನ್ನು. ಅದನ್ನು ಸರಿಯಾಗಿ ಯುಟಿಲೈಸ್ ಮಾಡಿದ್ರೆ ಒಂದಿಷ್ಟು ಒಳ್ಳೆ ಥರಕ್ಕೆ ಆಗ್ತಿರ್ತಾರೆ. ಇದು ಮಾಡ್ತಾರೆ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ. ಇದನ್ನು ಇದೆ ಆಫೀಸು. ಬಟ್ ಇದು ಏನಪ್ಪ ಅಂದರೆ ಈಗ ನಾವು ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ಯಾಕೆ ಬಂದಿದ್ದು ಅಂದರೆ ಅತ್ಯಂತ ಕಡು ಬಡವರ ಮಕ್ಕಳು ಏನಪ್ಪ ಅಂದರೆ ಹಾಸ್ಟೆಲ್ದಲ್ಲಿ ಇವತ್ತು ಇರೋದು. ಹೌದಾ? ಬರ್ರಿ ಅತ್ಯಂತ ಕಡು ಬಡವರು ಮಹಾರಾಷ್ಟ್ರಕ್ಕೆ ಹೋಗೋಗಿ ದುಡ್ಕೊಂಡು ತಿಂತಿದ್ದಾರೆ. ಹೌದಾ? ಇವನ್ ನಾನಾ ಹೇಳ್ತೀನಲ್ಲ, ನಾನೇನಪ್ಪ ಅಂದ್ರೆ ಸಣ್ಣವಿದ್ದಾಗ ನಮಗೆ 4ನೇ ತರಗತಿವರೆಗೂ ನಮ್ಮ ಅಪ್ಪ ಕಬ್ಬು ಕಡಕ್ಕೆ ಹೋಗ್ತಿದ್ರು. ಮಹಾರಾಷ್ಟ್ರ ಕಬ್ಬು ಕಡಕ್ಕೆ ಸಾಂಗ್ಲಿ, ಮಿರಾಜ, ಇಸ್ಲಾಂಪುರ, ನಿರ್ಲೆ ನೆನಪದವ ನನಗೆ ಇನ್ನೂ ಸಣ್ಣವಿದ್ದಾಗ. ಸಣ್ಣ ಒಂದು ಗುಡಿಸ್ಲ ಹಾಕೊಂಡು ಬಂದಾಗ 8 ಟೋಳಿ ಮಾಡ್ಕೊಂಡು ಹೋಗಿ ನಮ್ಮ ಅಪ್ಪ ಕಬ್ಬು ಕಡಿದ್ರು. ನಮ್ಗೆ ಅವಾಗ ಹಾಸ್ಟೆಲ್ ಏನೂ ಗೊತ್ತಿಲ್ಲ. ನಮ್ಮ ಅಪ್ಪನೂ ಕಲ್ತಿಲ್ಲ, ಅವನು ಕಲ್ತಿಲ್ಲ. ನಮಗೇನು ನಾವು ಅವ್ರ ಕೂಡ ಹೋಗಿ 4ನೇ ತರಗತಿವರೆಗೂ ನಾವು ಶಾಲೆನೇ ಹೋಗೋಕ್ಕಾಗಿಲ್ಲ. ಆಮೇಲೆ ಮುಂದೆ ಬರೋದು ಭಾಗ ಏನಪ್ಪ, ನಾನು 5ನೇ ಕ್ಲಾಸಿಗೆ ಬಂದ ಮೇಲೆ ಇಲ್ಲೇ ಊರಾಗ ಉಳ್ಕೊಂಡ ಮೇಲೆ ನಾವು ಶಾಲೆಗೆ ಹೋಗಿ. ಹಾಗಾಗಿ ಈ ಎಲ್ಲ ದುಡ್ಕೊಂಡು ತಿನ್ನೋರು ಮಕ್ಕಳು ಇರುವಂಥ ಹಾಸ್ಟೆಲ್ ಮ್ಯಾಗಿಂದು ತಿಂತೀರಂದ್ರೆ ಮತ್ತು ಎಟ್ರ ಏನಪ್ಪ ಅಂತ ತಿನ್ನಾಕಿದ್ದೀರಿ ಅದು ಗೊತ್ತಾಗ್ತಿಲ್ಲ. ಅದ ಎಲ್ಲರ ಕಮಿಷನ್ ಪರ್ಸೆಂಟ್ ಅದ. ಕಮಿಷನ್ ಹೆಂಗಂದ್ರೆ ಭಾಳ ಚೆನ್ನಾಗಿ ಕಮಿಷನ್ ತಿಂತಾರೆ. ಅದು ಹೆಂಗಾರೆ ಯಾವನ ಬಂದು ಏನೋ ಕೇಳತ್ತಂದ್ರೆ ಹೆಂಗಂದ್ರೆ ಎಷ್ಟು ಹಟ್ಟನ್ನು ಕಳ್ಳು ಕರಬೇಕು ಆ ಥರಕ್ಕೆ ಮಾತಾಡೋ ಒಂದು ರೂಢಿ ಮಾಡ್ಕೊಂಡ್ಬಿಟ್ರು. ಯಾಕಂದ್ರೆ ಕಳ್ಳರಿಗೆ ಭಾಳ ಚೆನ್ನಾಗಿ ಗೊತ್ತಿರ್ತಾರೆ. ಯಾವ ಕಳ್ಳರು ಇರ್ತಾನೆ ಅದನ್ನು ಭಾಳ ಚೆನ್ನಾಗಿ ಹ್ಯಾಂಡ್ ಓವರ್ ಮಾಡೋದನ್ನು ಕಲ್ತಿರ್ತಾರೆ ಅವ್ರು. ಹೀಗೆ ಇಂಥ ಕೆಟ್ಟ ವ್ಯವಸ್ಥೆ ಮಧ್ಯೆ ನಾವು ಇದ್ದೀವಿ. ದಯವಿಟ್ಟು ಸಮಾಜ ಕಲ್ಯಾಣ ಇಲಾಖೆಯ ಏನು ಬೆಂಗಳೂರು ಮಟ್ಟದ ಅಧಿಕಾರಿಗಳು ದಯವಿಟ್ಟು ಗಮನ ಹರಿಸಿರಪ್ಪ. ಬಂದು ನಿಮ್ಮ ಕೈಯಾರು ಬೀಳ್ತೀವಿ. ಇಲ್ಲಾಂದ್ರೆ ನಿಮ್ಮ ಚೇರಿಗೆ ಬಂದು ಸನ್ಮಾನ ಮಾಡ್ತೀನಿ. ನಾನು ಬಿಡಲ್ಲ. ಮತ್ತು ಅಲ್ಲಿಗೆ ಬಂದು ನೀವೇನು ಕ್ರಮ ತೊಗೊಳ್ಳಿ ಮಾಡಲಿ ಅಂದ್ರೆ ಅಲ್ಲಿಗೆ ಬಂದು ಖಾಲಿ ಉದ್ದಕ್ಕೆ ಬೀಳ್ತೀರಿ ಬಂದು. ಅವಾಗಾರ ಬದಲಾಗ್ತದೆ ನೋಡೋ ಅಂತೇಳಿ. ಇದು ಅದ್ರ ಜೊತೆಯಲ್ಲಪ್ಪ ಭಾಳಷ್ಟು ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಆಫೀಸರ್ಗಳು ತಮ್ಮ ಗಾಡಿಯನ್ನು ಸ್ವಂತ ಗಾಡಿಯನ್ನು ಯೂಸ್ ಮಾಡ್ಕೊತಿರ್ತಾರೆ. ಎಷ್ಟೋ ಬಡವರು ಏನಪ್ಪ ಅಂದ್ರೆ ಎಲ್ಲೋ ಬೋಡ ಇದು ಗಾಡಿ ಇವರೇ ಕೊಡ್ತಾರೆ. ಕಾರ್ ಗಾಡಿ ಇವರೇ ಸಬ್ಸಿಡಿ ಒಳಗೆ ಕೊಡ್ತಾರೆ. ಪುಡಾರಿ, ರೌಡಿ, ಗುಂಡ, ಯಾವ MLA PA ಅವ್ರ ಕೈ ಚೀಲಗಳು ಇರ್ತಾರಲ್ಲ ಅವ್ರಿಗೆ ಇವರೇ ಅದು ಕಮಿಷನ್ ಮ್ಯಾಗ ಮತ್ತೆ ಕಮಿಷನ್ ತೊಗೊಂಡೇ ಕೊಡ್ತಾರೆ. ಅದ ಇಷ್ಟು ಏನಪ್ಪ ಅಂದ್ರೆ ಕಮಿಷನ್ ತೊಗೊಂಡಂತ ಅದೇ ಎಲ್ಲೋ ಗಾಡಿಯನ್ನು ಹೊಳ್ಳಿ ಇವರೇ ಅಧಿಕಾರಿಗಳಿಗೆ ಬಾಡಿಗೆ ಬಿಡ್ಬೇಕಾರೆ ಅವ್ರಿಗೆ ಆ ಡ್ರೈವರ್ ಕಂಟ್ರೋಲ್ ಏನು ಗಾಡಿ ಕಂತು ಮ್ಯಾಗ ತೊಗೊಂಡಿರ್ತಾವೆ. 1 ಲಕ್ಷ 2 ಲಕ್ಷ ಕೊಟ್ಟು ತೊಗೊಂಡಿರ್ತಾವೆ. ಕಂತು ಕಟ್ಟೋಕ್ಕಾಗೋದಿಲ್ಲ ಅವು. ಅದೇ ಗಾಡಿಯನ್ನು ತೊಗೊಂಡ್ರೆ ಅವು ಜೀವನ ಮಾಡ್ತಾವಲ್ಲ ಡ್ರೈವರ್ ಕಂಡಕ್ಟರು. ನಿಮ್ಮ ಸ್ವಂತ ಗಾಡಿ ತೊಗೊಂಡು 1 ಲಕ್ಷ 2 ಲಕ್ಷ ಸಂಬಳ ತೊಗೊಂಡು ಮತ್ತೆ ಮ್ಯಾಗ ಏನಪ್ಪ ಅಂದ್ರೆ ಈ ಗಿಂಬಳ ಮಾಡ್ತಿರಲ್ಲ. ನನಗೆ ಎಷ್ಟು ಈ ಕೆಟ್ಟ ವ್ಯವಸ್ಥೆ ಬಂದಿದ್ದೀವಿ ಅಂತೇಳಿ. ಹಾಗಾಗಿ ಏನಪ್ಪ ಅಂದರೆ ಇದನ್ನು ತಡೆಗಟ್ಟಬೇಕು ಅನ್ನೋಂಥ ವಿಚಾರ ದಯವಿಟ್ಟು ಏನಪ್ಪ ಅಂದರೆ ಇದನ್ನು ಗಮನಿಸಿದಂಥ ಜನ ಏನಪ್ಪ ಅಂದರೆ ಇದನ್ನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮುಟ್ಟುವವರೆಗೂ ದಯವಿಟ್ಟು ಶೇರ್ ಮಾಡಿರಿ. ದಯವಿಟ್ಟು ಏನಪ್ಪ ಅಂದ್ರೆ ಈ ವಿಷಯವನ್ನು ಮುಟ್ಲಿ. ಬಡವ್ರ ಮಕ್ಕಳು ಬದುಕುವಂಥ ವಾತಾವರಣ ಆಗಲಿ. ಹಾಸ್ಟೆಲ್ಗಳಲ್ಲಿ ಅತ್ಯಂತ ಕೆಟ್ಟ ಹುಳ ಬಿದ್ದಿದ್ದು ಏನಪ್ಪ ಅಂದ್ರೆ ಆಹಾರವನ್ನು ನೀಡ್ತಿದ್ದಾರೆ. ಮಕ್ಕಳು ಅಸ್ವಸ್ಥಗೊಂಡವ. ಇನ್ನೇನು ಏನು ಮಾಡೋಕ್ಕೆ ಸಾಧ್ಯ? ಇನ್ನು ತಂದೆ ತಾಯಿ ಮುಂದೆ ಹೇಳ್ಬೇಕಾರೆ ಮಹಾರಾಷ್ಟ್ರ ದುಡ್ಯಾಕೆ ಹೋಗಿರ್ತಾವೆ. ಇವ್ರು ನೋಡಿದ್ರೆ ಹಿಂಗೆ ಮಾಡ್ತಾರೆ. ಏನೋ ಹೇಳಕ್ಕೆ ಬರೋದಿಲ್ಲ. ಹಿಂಗೆ ಏನಪ್ಪ ನಾನು ಶಾಲೆ ಕಲಿ ಟೈಮ್ದಲ್ಲಿ ಏನಪ್ಪ ನಮಗೆಲ್ಲ ಊಟ ಹಾಕಿದ್ದು ಅವರೇ ಪುಣ್ಯಾತ್ಮರು ದಲಿತರು ನಮಗೆಲ್ಲ ಇದ್ದಂಥ ಅವ್ರು ಗೆಳೆಯರೆಲ್ಲ ಹಾಕಿ ಊಟ ಹಾಕಿ ಬೆಳೆಸಿದ್ದು ನನಗೆಲ್ಲ. ಹಾಗಾಗಿ ಸಮಾಜದಲ್ಲಿ ಅತ್ಯಂತ ಕಡು ಬಡವರು ಏನಪ್ಪ ಅಂದ್ರೆ ಒಂದು ಮಟ್ಟಕ್ಕೆ ಬೆಳೀಲಿ ಅನ್ನೋ ಒಂದು ವಿಚಾರಕ್ಕೆ, ಒಳ್ಳೆಯ ಶಿಕ್ಷಣ ಪಡಲಿ ಅನ್ನೋ ವಿಚಾರಕ್ಕೆ ಅದಕ್ಕೆ ಮತ್ತೆ ನಾನು ಮುಂದಿನ ಲೈವ್ ವಿಡಿಯೋ ಅಂತ ಭೇಟಿ ಆಗ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಶರಣಾರ್ಥಿ. ನಮಸ್ಕಾರ. ಏನೋ ಸೀರೆ ಇಟ್ಕೊಂಡು ಚಲೋ ಚಂದೊಳಗಿರ್ತಾರೆ. ಆಫೀಸ್ಗಳು ಹಂಗೆ ಬಂದಿರ್ತಾರೆ. ಸ್ವಚ್ಛ ಕ್ಲೀನ್ ಮಕ್ಕಳಿಗೆ ಮೈಮೆ ಬಟ್ಟೆ ಸ್ವಚ್ಛ. ಊಟ ನೋಡೋಕೆ ಅವತ್ತು ಬಂದಾಗ ಭಾರಿ ಫುಡ್ ಮಾಡೋದು ಹಾಸ್ಟೆಲ್ದಾಗ.
ಬಾಬ್ರಬೇಕು ಸಮಾಜ ಕಲ್ಯಾಣ ಮಿನಿಸ್ಟ್ರು ಬಂದ ಅಧಿಕಾರಿಗಳು ಬಂದ್ರೆ ಮನಗಂಡು ಚಲೋ ಮಾಡೋದು. ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ, ಒಂದು ಪ್ರೈವೇಟ್ ಹಾಸ್ಟೆಲಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ನಾನು ಆಮೇಲೆ ಶಾಲೆ ಹೆಸರು ಹೇಳೋದಿಲ್ಲ, ನಾನು ಟೀಚರಾಗಿ ಕೆಲಸ ಮಾಡುವಾಗ ಆ ಶಾಲೆಯಲ್ಲಿ ಏನಾಗ್ತಂದರೆ, ಒಂದು ಮಗು ಬಿಡ್ಬೇಕಾದ್ರೆ 50,000 1 ಲಕ್ಷ ಹಿಂಗೆ ತೋತಿದ್ರು. ಅವ್ರು ಏನು ಮಾಡೋರು, ದಿನಾ ವಿಡಿಯೋ ಏನಪ್ಪ ಅಂದ್ರೆ ಏನು ಅವಲಕ್ಕಿ ಮಾಡ್ತಿದ್ರು. ಅವಲಕ್ಕಿ ಒಳಗೆ ಕಾರೆಲ್ಲ ಉಪ್ಪಿಲ್ಲ ಏನೂ ಇಲ್ಲ. ಎಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದ್ರ ಹಿಂದಿನ ದಿನ ಅವತ್ತು ಇಡ್ಲಿ ಮಾಡೋದು, ಪುರಿ ಮಾಡೋದು. ಬಂದ್ಗಳೇ ಪೇರೆಂಟ್ಸ್ ಕೇಳ್ತಾರೆ ಮುಂಜಾನೆ ಬಂದು, ಏನು ಕೊಟ್ರೆ ನಾಷ್ಟ, ಏನು ಕೊಟ್ಟರು, ಪುರಿ ಕೊಟ್ರೆ ಚಲೋ ಮಾಡಿದೆ. ಉಳ್ಕಿದಿನ 22 ದಿನ ಮಕ್ಕಳಿಗೆ ನಾವು ಕಸ ತಿನ್ನಿಸಿರ್ತೀರ, ನಾನೇ ಖಾರ ಉಪ್ಪು ಹಾಕ್ಲಿಕ್ಕೆ ತಿನ್ನಿಸಿದಾರೆ ಅಂತ ಕೆಟ್ಟ ಆ ಸ್ಕೂಲ್ದಾಗ ನೋಡೋ ಅಲ್ಲಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಕೊಟ್ಟಿದ್ದಾರೆ. ಇದು ನಾನು ಅವ್ರು ಬಿಲ್ಡಿಂಗ್ ಕಟ್ಟಿದ್ದು ನಾನು ನೋಡಿ ಕಣ್ಣಾರೆ, ಈ ಥರಕ್ಕೆ ಮಾಡ್ತಾರೆ ಇವರು ಪ್ರೈವೇಟ್ ಸ್ಕೂಲ್ದವರು, ಈ ಥರ ಮಾಡಿತಾರಲ್ಲ ಅಂತ ನನಗೆ ಅವಾಗ ಅನಿಸ್ತು. ಪೇರೆಂಟ್ಸ್ ಮೀಟಿಂಗ್ ಇರ್ತಾರೆ, ಫುಲ್ ಚಲೋ ಇಡ್ಲಿ ಮನಗಂಡು ಮಸ್ತ. ಉಳ್ಕಿದ ಅಂತೂ ಏನು ಎಲ್ಲ ಅದೇ ಉಪಕಾರ ಇಲ್ಲ ತಿನ್ನಿಸ್ತೀವಿ. ಇನ್ನು ಸರ್ಕಾರ ಇಲಾಖೆಗಳು ಚಲೋ ನೋಡ್ತಾರೆ, ಇವರು ಸರ್ಕಾರ ಹಾಸ್ಟೆಲ್ ಚಲೋ ಇರ್ತಾವ. ಎಲ್ಲ ಕರ್ನಾಟಕ ಬಿಜಾಪುರ್ನಾಗೆ ಭ್ರಷ್ಟಾಚಾರ ಭಾಳ ಐತಂದ್ರೆ ನಿಮ್ಮ ಹೇಳಿದ ಪ್ರಕಾರ ಭಾಳಲ್ಲ ತುಂಬಿ ತುಳ್ಕಾಕತ್ತೈತಿ. ಅದನ್ನು ಕಡಿಮೆ ಮಾಡಕ್ಕೆ ನಾವು ಓಡಾಡ್ತೀವಿ. ನಾ KRS ಪಕ್ಷವರು ಅಧಿವತ್ತು ಹೇಳಿ ಎಲ್ಲ ಒಂದು ಕಡೆ 5-10% ನಿಂತೈತಿ. ಅಧಿಕಾರಿಗಳು ತಿನ್ನಾಕಂದ್ರೆ ಮೈ ಮರ್ತು ತಿಂತಿದ್ದಾರೆ. ಮೈ ಮರ್ತಂದ್ರೆ ಅವರಿಗೆ ನಮಗೆ ಯಾವ ಕೇಳ್ತಾನಲೇ, ನಮ್ಗೆ ಯಾವನೋ MLA ಪರಿಚಯದನ, ನನಗೆ ಯಾವನೋ ಅಧಿಕಾರಿ ಪರಿಚಯದನ, ಇವೇನು ಮಾಡ್ತಾ ತಾವು ತಿಳ್ಕೊಂಡಿದ್ದಾರೆ. ನಾನು ಅಂತೀನಿ ಹೌದಾ, ಯಾಕಂದ್ರೆ ಅವರು ಚೆನ್ನಾಗಿ ಚರ್ಮ ದಪ್ಪಾಗೈತಿ, ಭಾಳ ದಪ್ಪಾಗೈತಿ. ಯಾಕಂದ್ರೆ ತಿಂದು ದಪ್ಪಾಗೈತಿ ಅವ್ರು. ನಮ್ಗೆ ಯಾರು ಏನು ಕೇಳೋದಿಲ್ಲ, ಏನು ಮಾಡೋದಿಲ್ಲ. ಮಾಡಿದ್ರೆ ನಮ್ಗೆ ಪರಿಚಯ ಅದಾರ, ಅವರ ಏನು ಮಾಡೋದು ಈ ಥರಕ್ಕೆ ಚೆನ್ನಾಗಿ ಮೈಲ್ ಬಿಟ್ಟಿದ್ದಾರೆ. ಹಾಗಾಗಿ ಇಂಥ ಕೆಟ್ಟ ವ್ಯವಸ್ಥೆ ನೋಡಿ ನನ್ನ ಸರ್ಕಾರಿ ಹುದ್ದೆನ ನಾನೇ ರಾಜೀನಾಮೆ ಕೊಟ್ಟು ಬಂದಿದ್ದೆ. ನಾನು ಸರ್ಕಾರಿ ನೌಕರಾಗಿ ಕೆಲಸ ಮಾಡ್ತೀನಿ, ರಾಜೀನಾಮೆ ಕೊಟ್ಟು ಯಾಕೆ ಬರಬೇಕಾಯ್ತು, ಎಲ್ಲ ಕಡೆ ಇದೆ. ಹೀಗಾಗಿ ಈ ವ್ಯವಸ್ಥೆಯನ್ನು ತೊಲಗಿಸ್ಬೇಕಂತ ಹೇಳಿ ನಾನು ಸರ್ಕಾರ ಹುದ್ದೆಯನ್ನು ಬಿಟ್ಟು ಬಂದಿದ್ದಾನೆ. ಹಾಗಾಗಿ ಕೆಟ್ಟ ವ್ಯವಸ್ಥೆ ಐತಿ, ಇದನ್ನು ಬದಲಾವಣೆ ಮಾಡಬೇಕು. ಮಾಡೋ ಸಲುವಾಗಿ ತಾವೆಲ್ಲ KRS ಪಕ್ಷದ ಕೈ ಜೋಡಿಸ್ಬೇಕಂದು ಜಿಲ್ಲೆ ಎಲ್ಲ ಜನತೆ ಕೈ ಮುಗಿಸ್ಕೊತೀನಿ. ಇಲ್ಲ ಅವರೇ ಇರಲಿ, ನಮ್ಗೆ ಅವರೇ ಇರಲಿ, ನಮ್ಮ ಮಕ್ಕಳು ಎಂಥವರ್ತಿ ಇರಲಿ, ಹೆಂಗಾರ ಸಾಯಿಲಿ ಅಂದ್ರೆ ಮಾಡಿ ನಾವೇನು ಬೇಡಲ್ಲ, ಅವ್ರಿಗೆ ಕಳ್ಳರಿಗೆ ಊಟ ಕೊತ್ತವ್ರೆ ಬೇಡಲ್ಲ. ಸರ್ ನನ್ನ ಹೆಸರು ಶಿವಾನಂದ ಹೇಳಿ KRS ಪಾರ್ಟಿ ರಾಜ್ಯ ಸಂಘಟನೆ. ಏನೋ ಸೀರೆ ಇಟ್ಕೊಂಡು ಚಲೋ ಚಂದುಳಾಗಿರ್ತಾರೆ, ಆಫೀಸ್ಗಳು ಹಂಗೆ ಇಟ್ಕೊಂಡಿರ್ತಾರೆ, ಸ್ವಚ್ಛ ಕ್ಲೀನ್ ಮಕ್ಕಳಿಗೆ ಮೈಮೆ ಬಟ್ಟೆ ಸ್ವಚ್ಛ, ಊಟ ನೋಡೋಕೆ ಅವತ್ತು ಬಂದಾಗ ಭಾರಿ ಫುಡ್ ಮಾಡೋದು ಹಾಸ್ಟೆಲ್ದಾಗ. ಬಾಬ್ರಬೇಕು ಸಮಾಜ ಕಲ್ಯಾಣ ಮಿನಿಸ್ಟ್ರು ಬಂದ ಅಧಿಕಾರಿಗಳು ಬಂದ್ರೆ ಮನಗಂಡು ಚಲೋ ಮಾಡೋದು. ನಾನು ಯಾಕೆ ಈ ವಿಷಯ ಹೇಳ್ತೀನಿ ಅಂದರೆ, ಒಂದು ಪ್ರೈವೇಟ್ ಹಾಸ್ಟೆಲಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ನಾನು ಆಮೇಲೆ ಶಾಲೆ ಹೆಸರು ಹೇಳೋದಿಲ್ಲ, ನಾನು ಟೀಚರಾಗಿ ಕೆಲಸ ಮಾಡುವಾಗ ಆ ಶಾಲೆಯಲ್ಲಿ ಏನಾಗ್ತಂದರೆ, ಒಂದು ಮಗು ಬಿಡ್ಬೇಕಾದ್ರೆ 50,000 1 ಲಕ್ಷ ಹಿಂಗೆ ತೋತಿದ್ರು. ಅವ್ರು ಏನು ಮಾಡೋರು, ದಿನಾ ವಿಡಿಯೋ ಏನಪ್ಪ ಅಂದ್ರೆ ಏನು ಅವಲಕ್ಕಿ ಮಾಡ್ತಿದ್ರು. ಅವಲಕ್ಕಿ ಒಳಗೆ ಕಾರೆಲ್ಲ ಉಪ್ಪಿಲ್ಲ ಏನೂ ಇಲ್ಲ. ಎಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು, ಅದ್ರ ಹಿಂದಿನ ದಿನ ಅವತ್ತು ಇಡ್ಲಿ ಮಾಡೋದು, ಪುರಿ ಮಾಡೋದು. ಬಂದ್ಗಳೇ ಪೇರೆಂಟ್ಸ್ ಕೇಳ್ತಾರೆ ಮುಂಜಾನೆ ಬಂದು, ಏನು ಕೊಟ್ರೆ ನಾಷ್ಟ, ಏನು ಕೊಟ್ಟರು, ಪುರಿ ಕೊಟ್ರೆ ಚಲೋ ಮಾಡಿದೆ. ಉಳ್ಕಿದಿನ 22 ದಿನ ಮಕ್ಕಳಿಗೆ ನಾವು ಕಸ ತಿನ್ನಿಸಿರ್ತೀರ, ನಾನೇ ಖಾರ ಉಪ್ಪು ಹಾಕ್ಲಿಕ್ಕೆ ತಿನ್ನಿಸಿದಾರೆ ಅಂತ ಕೆಟ್ಟ ಆ ಸ್ಕೂಲ್ದಾಗ ನೋಡೋ ಅಲ್ಲಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಕೊಟ್ಟಿದ್ದಾರೆ. ಇದು ನಾನು ಅವ್ರು ಬಿಲ್ಡಿಂಗ್ ಕಟ್ಟಿದ್ದು ನಾನು ನೋಡಿ ಕಣ್ಣಾರೆ, ಈ ಥರಕ್ಕೆ ಮಾಡ್ತಾರೆ ಇವರು ಪ್ರೈವೇಟ್ ಸ್ಕೂಲ್ದವರು, ಈ ಥರ ಮಾಡಿತಾರಲ್ಲ ಅಂತ ನನಗೆ ಅವಾಗ ಅನಿಸ್ತು. ಪೇರೆಂಟ್ಸ್ ಮೀಟಿಂಗ್ ಇರ್ತಾರೆ, ಫುಲ್ ಚಲೋ ಇಡ್ಲಿ ಮನಗಂಡು ಮಸ್ತ. ಉಳ್ಕಿದ ಅಂತೂ ಏನು ಎಲ್ಲ ಅದೇ ಉಪಕಾರ ಇಲ್ಲ ತಿನ್ನಿಸ್ತೀವಿ. ಇನ್ನು ಸರ್ಕಾರ ಇಲಾಖೆಗಳು ಚಲೋ ನೋಡ್ತಾರೆ, ಇವರು ಸರ್ಕಾರ ಹಾಸ್ಟೆಲ್ ಚಲೋ ಇರ್ತಾವ. ಎಲ್ಲ ಕರ್ನಾಟಕ ಬಿಜಾಪುರ್ನಾಗೆ ಭ್ರಷ್ಟಾಚಾರ ಭಾಳ ಐತಂದ್ರೆ ನಿಮ್ಮ ಹೇಳಿದ ಪ್ರಕಾರ ಭಾಳಲ್ಲ ತುಂಬಿ ತುಳ್ಕಾಕತ್ತೈತಿ. ಅದನ್ನು ಕಡಿಮೆ ಮಾಡಕ್ಕೆ ನಾವು ಓಡಾಡ್ತೀವಿ. ನಾ KRS ಪಕ್ಷವರು ಅಧಿವತ್ತು ಹೇಳಿ ಎಲ್ಲ ಒಂದು ಕಡೆ 5-10% ನಿಂತೈತಿ. ಅಧಿಕಾರಿಗಳು ತಿನ್ನಾಕಂದ್ರೆ ಮೈ ಮರ್ತು ತಿಂತಿದ್ದಾರೆ. ಮೈ ಮರ್ತಂದ್ರೆ ಅವರಿಗೆ ನಮಗೆ ಯಾವ ಕೇಳ್ತಾನಲೇ, ನಮ್ಗೆ ಯಾವನೋ MLA ಪರಿಚಯದನ, ನನಗೆ ಯಾವನೋ ಅಧಿಕಾರಿ ಪರಿಚಯದನ, ಇವೇನು ಮಾಡ್ತಾ ತಾವು ತಿಳ್ಕೊಂಡಿದ್ದಾರೆ. ನಾನು ಅಂತೀನಿ ಹೌದಾ, ಯಾಕಂದ್ರೆ ಅವರು ಚೆನ್ನಾಗಿ ಚರ್ಮ ದಪ್ಪಾಗೈತಿ, ಭಾಳ ದಪ್ಪಾಗೈತಿ. ಯಾಕಂದ್ರೆ ತಿಂದು ದಪ್ಪಾಗೈತಿ ಅವ್ರು. ನಮ್ಗೆ ಯಾರು ಏನು ಕೇಳೋದಿಲ್ಲ, ಏನು ಮಾಡೋದಿಲ್ಲ. ಮಾಡಿದ್ರೆ ನಮ್ಗೆ ಪರಿಚಯ ಅದಾರ, ಅವರ ಏನು ಮಾಡೋದು ಈ ಥರಕ್ಕೆ ಚೆನ್ನಾಗಿ ಮೈಲ್ ಬಿಟ್ಟಿದ್ದಾರೆ. ಹಾಗಾಗಿ ಇಂಥ ಕೆಟ್ಟ ವ್ಯವಸ್ಥೆ ನೋಡಿ ನನ್ನ ಸರ್ಕಾರಿ ಹುದ್ದೆನ ನಾನೇ ರಾಜೀನಾಮೆ ಕೊಟ್ಟು ಬಂದಿದ್ದೆ. ನಾನು ಸರ್ಕಾರಿ ನೌಕರಾಗಿ ಕೆಲಸ ಮಾಡ್ತೀನಿ, ರಾಜೀನಾಮೆ ಕೊಟ್ಟು ಯಾಕೆ ಬರಬೇಕಾಯ್ತು, ಎಲ್ಲ ಕಡೆ ಇದೆ. ಹೀಗಾಗಿ ಈ ವ್ಯವಸ್ಥೆಯನ್ನು ತೊಲಗಿಸ್ಬೇಕಂತ ಹೇಳಿ ನಾನು ಸರ್ಕಾರ ಹುದ್ದೆಯನ್ನು ಬಿಟ್ಟು ಬಂದಿದ್ದಾನೆ. ಹಾಗಾಗಿ ಕೆಟ್ಟ ವ್ಯವಸ್ಥೆ ಐತಿ, ಇದನ್ನು ಬದಲಾವಣೆ ಮಾಡಬೇಕು. ಮಾಡೋ ಸಲುವಾಗಿ ತಾವೆಲ್ಲ KRS ಪಕ್ಷದ ಕೈ ಜೋಡಿಸ್ಬೇಕಂದು ಜಿಲ್ಲೆ ಎಲ್ಲ ಜನತೆ ಕೈ ಮುಗಿಸ್ಕೊತೀನಿ. ಇಲ್ಲ ಅವರೇ ಇರಲಿ, ನಮ್ಗೆ ಅವರೇ ಇರಲಿ, ನಮ್ಮ ಮಕ್ಕಳು ಎಂಥವರ್ತಿ ಇರಲಿ, ಹೆಂಗಾರ ಸಾಯಿಲಿ ಅಂದ್ರೆ ಮಾಡಿ ನಾವೇನು ಬೇಡಲ್ಲ, ಅವ್ರಿಗೆ ಕಳ್ಳರಿಗೆ ಊಟ ಕೊತ್ತವ್ರೆ ಬೇಡಲ್ಲ. ನನ್ನ ಹೆಸರು ಶಿವಾನಂದ ಹೇಳಿ KRS ಪಾರ್ಟಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ, ವಕೀಲಾಗಿ ಕೆಲಸ ಮಾಡ್ತೀನಿ. ಒಳ್ಳೆಯದು.